ಬೆಂಗಳೂರಿಂದ ನೀವೇನಾದರೂ ಹಾಸನ ಸಕಲೇಶಪುರ ರೂಟಲ್ಲಿ ಹೋಗ್ತಾ ಇದ್ದರೆ ಯಾವ್ಯಾವ ದೇವಸ್ಥಾನನ ಕವರ್ ಮಾಡಿಕೊಂಡು ನೀವು ಸಕಲೇಶಪುರಕ್ಕೆ ಹೋಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ದೇವಸ್ಥಾನ ಬಂದ್ಬಿಟ್ಟು ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ, ಚನ್ನರಾಯಪಟ್ಟಣದ ಹತ್ರ ಬರುತ್ತೆ. ಈ ದೇವಸ್ಥಾನ ಬೆಂಗಳೂರಿಂದ 2.25 ಗಂಟೆ ಜರ್ನಿ ಆಗುತ್ತೆ. ಹಾಸನ ರೂಟಲ್ಲಿ ಹೋಗಬೇಕಾದ್ರೆ ಚನ್ನರಾಯಪಟ್ಟಣದಿಂದ ಬರುತ್ತೆ ಈ ದೇವಸ್ಥಾನ. ಬೆಟ್ಟದ ಮೇಲಿರುವಂಥ ದೇವಸ್ಥಾನ ಇದು. ಶಿವನ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂಥ ದೇವಸ್ಥಾನ ಇದು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಹಾಸನ ಕಡೆಗೆ ಅಥವಾ ಸಕಲೇಶಪುರ ರೂಟಲ್ಲಿ ಹೋಗ್ತಾ ಇದ್ದರೆ ಈ ದೇವಸ್ಥಾನನ ಮಿಸ್ ಮಾಡಬೇಡಿ. ನಾವು ಈ ದೇವಸ್ಥಾನ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಿಮಗೆ ಬೇಲೂರು ಹಳೇಬೀಡು ಅಂದರೆ ಹಳೇಬೀಡು ರೂಟಲ್ಲಿ ಸಿಗುತ್ತೆ. ಹಾಸನದಿಂದ ಮುಂದೆ ಹಳೇಬೀಡು ರೂಟಲ್ಲಿ ಬರುತ್ತೆ ಈ ದೇವಸ್ಥಾನ. ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂಥ ದೇವಸ್ಥಾನನೇ. ಸೀಗೆಗುಡ್ಡ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ, ಶೃಂಗಗಿರಿ ದೇವಸ್ಥಾನ ಇದು. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ ಈ ದೇವಸ್ಥಾನ. ಈ ದೇವಸ್ಥಾನ ನಿಮಗೆ ಹಾಸನದಿಂದ ಜಸ್ಟ್ 40 ಮಿನಿಟ್ಸ್ ಆಗುತ್ತಷ್ಟೇ. ನೀವೇನಾದರೂ ಬೇಲೂರು ಹಳೇಬೀಡು ಸೈಡ್ ಬಂದರೆ ಹಳೇಬೀಡುಗೆ ಹತ್ತಿರ ಆಗುತ್ತೆ ಈ ದೇವಸ್ಥಾನ. ಹಾಗೆ ಅಂದರೆ ಬೆಂಗಳೂರು ರೂಟಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಹಳೇಬೀಡುವಿಂದ ನಿಮಗೆ ಬೆಂಗಳೂರು ರೂಟಲ್ಲೇ ಹತ್ರದಲ್ಲೇ ಬರುತ್ತೆ. ಒಂದು 30 ಮಿನಿಟ್ಸ್ ಆಗ್ಬೋದಷ್ಟೇ ಹಳೇಬೀಡುಗೆ. ಸೊ ನೀವೇನಾದರೂ ಈ ಕಡೆ ಬಂದಾಗ ಈ ಜಾಗನಂತೂ ಮಿಸ್ ಮಾಡಲೇಬೇಡಿ. ಇದು ಒಂದು ಈಶ್ವರನ ದೇವಸ್ಥಾನ, ಬೆಟ್ಟದ ಮೇಲಿರುವಂಥ ದೇವಸ್ಥಾನ ಇದು. ನಾವು ಈ ದೇವಸ್ಥಾನ ನೋಡಿಕೊಂಡು ಹಳೇಬೀಡಿಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಒಂದು 30 ಮಿನಿಟ್ಸ್ ಆಗ್ಬೋದಷ್ಟೇ. ಒಂದೇ ದಿನದಲ್ಲಿ ಈ ದೇವಸ್ಥಾನಗಳನ್ನೆಲ್ಲ ನೀವು ಕವರ್ ಮಾಡ್ಬೋದು. ಸಕಲೇಶಪುರದಲ್ಲಿ ಏನಾದರೂ ಹೋಗಿ ಹಾಲ್ಟ್ ಆಗ್ತೀರಾ ಅಂದರೆ ಈ ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡಿಕೊಂಡು ಹೋಗಿ ಸಕಲೇಶಪುರಕ್ಕೆ ಹೋಗಿ ಹಾಲ್ಟ್ ಆಗ್ಬೋದು. ಈ ಹಳೇಬೀಡು ಅಲ್ಲಿರೋ ದೇವಸ್ಥಾನ ಹೊಯ್ಸಳ ದೇವಸ್ಥಾನ ಹಾಗೆ ಕೇದಾರೇಶ್ವರ ದೇವಸ್ಥಾನ ಇದೆ ಇದರಲ್ಲಿ. ಹಾಗೆ 12ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ನೀವೇನಾದರೂ ಸಕಲೇಶಪುರ ಹತ್ರ ಬಂದಿದ್ರೆ ಅಥವಾ ಹಾಸನದ ಹತ್ರ ಇದ್ದರೆ ಈ ದೇವಸ್ಥಾನ ತುಂಬ ಸಲ ವಿಸಿಟ್ ಮಾಡಿರ್ತೀರ ಅನಿಸುತ್ತೆ. ಇಷ್ಟೊಂದು ಹಳೆ ದೇವಸ್ಥಾನನ ನಾವು ನೋಡಬೇಕು ಅಂದರೆ ನಾವು ಬರಬೇಕಿರೋದೇ ಈ ಬೇಲೂರು ಹಳೇಬೀಡು ಸೈಡು. ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋವಂಥದ್ದನ್ನು ನಾವು ಮಕ್ಕಳಿಗೆ ತೋರಿಸ್ಬೇಕು ಅಂತ ಅಂದರೆ ಅಥವಾ ಇಷ್ಟೊಂದು ಹಳೆ ಕಾಲದ ದೇವಸ್ಥಾನನ ನಾವು ನೋಡಬೇಕು ಅಂದರೆ ನಾವು ಬರಬೇಕಿರೋದು ಬೇಲೂರು ಹಳೇಬೀಡು ಸೈಡು. ನಾವು ಹಳೇಬೀಡನ್ನ ನೋಡಿಕೊಂಡು ಬೇಲೂರಿಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಫಸ್ಟಿಂದ ನಾನು ಹೇಳ್ದಂಗೆ ಬೆಂಗಳೂರಿಂದ ನೀವೇನಾದರೂ ಸಕಲೇಶಪುರ ರೂಟು ಹಾಸನ ರೂಟ್ ಹೋಗಬೇಕಾದ್ರೆ ಈ 4 ದೇವಸ್ಥಾನನ ನೀವು ಒಂದೇ ದಿನದಲ್ಲೇ ಕವರ್ ಮಾಡ್ಕೋಬೋದು. ನಾವೀಗ ಬಂದಿರೋದು ಬೇಲೂರಿಗೆ. ಈ ಬೇಲೂರು ಹಳೇಬೀಡು ಎರಡೂ 12ನೇ ಶತಮಾನದಲ್ಲೇ ಕಟ್ಟಿರುವಂಥ ದೇವಸ್ಥಾನ ಇದು. ಕಲ್ಲಲ್ಲಿ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರೋವಂಥದ್ದನ್ನು ನಾವು ನೋಡಬೇಕು ಅಂದರೆ ಈ ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸೋದ್ರಿಂದ ಮಕ್ಕಳಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಬರುತ್ತೆ. ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಗೈಡ್ಗಳು ಸಿಗ್ತಾರೆ. ಸೊ ಗೈಡ್ ಥ್ರೂ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು. ಅವರೆಲ್ಲದೂ ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವೇನಾದರೂ ಹಾಸನ ಕಡೆ ಸಕಲೇಶಪುರ ಕಡೆ ಬಂದಾಗ ಈ ಟೆಂಪಲ್ನ
ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.